ಟು ದಿ ವೆಂಕಿಲಾಕ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಇವತ್ತು ಮಾರ್ನಿಂಗಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ನಮ್ಮ ದೀಕ್ಷಿತ್ತು ಮನೆಯಲ್ಲಿ ಯಾರಿಗೂ ಹೇಳ್ದಿರ ಕಾಕಿನ ಎತ್ಕೊಂಡು ಹೋಗ್ಬಿಟ್ಟು ಸೈಡಲ್ಲಿ ಟಚ್ ಮಾಡ್ಕೊಂಡು ಬಂದ್ಬಿಟ್ಟು ಎತ್ಕೊಬಂದು ಅಲ್ಲೇ ನಿಲ್ಲಿಸ್ಬಿಟ್ಟಿದ್ದಾನೆ. ಏನಂದರೆ ಅವತ್ತು ನಮ್ಮ ಯಜಮಾನ್ರು ಕೂಡ ಮನೇಲಿ ಇರಲಿಲ್ಲ. ಇದ್ದಿದ್ರೆ ಒಂದೆರಡು ಒದೆಗಳು ಕೊಡ್ತಿದ್ರೇನೋ. ಸರಿ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಅದನ್ನು ಎತ್ಕೊಂಡೋಗಿ ಗ್ಯಾರೇಜಲ್ಲಿ ಬಿಟ್ಟರು ಕೆಲಸದಿಂದ ಬಂದು. ನಾಳೆ ಫಂಕ್ಷನ್ಗೆ ಹೋಗಬೇಕಿತ್ತು ಅಂದ್ಬಿಟ್ಟು ಇವತ್ತು ನಮ್ಮ ಅತ್ತೆಯವ್ರಿಗೆ ಏರ್ ಪ್ಯಾಕ್ ಹಾಕ್ತಿದ್ದೀನಿ. ಏನಿಲ್ಲ, ಮೆಹಂದಿ ಸೊಪ್ಪಲ್ಲಿ ಏರ್ ಪ್ಯಾಕ್ ಹಾಕ್ತಿದ್ದೀನಿ. ಅವ್ರಿಗೆ ಅಲ್ಲಲ್ಲಿ ವೈಟ್ ಏರ್ಸ್ ಬಂದಿದೆ, ಸೊ ಹಾಗಾಗಿ ಮೆಹಂದಿ ಹಾಕ್ತಿದ್ದೀನಿ ಅಷ್ಟೇ. ಇದ್ರ ಜೊತೆಗೆ ದಾಸವಾಳ, ಮೆಂತೆ, ಅಲೋವೆರಾ, ಕರಿಬೇವು ಸೊಪ್ಪು ಇವನ್ನೆಲ್ಲ ಆ್ಯಡ್ ಮಾಡಿದ್ದೀವಿ. ನಿಮಗೂ ಬೇಕಾದರೆ ಎಗ್ನ ವೈಟನ್ನು ಬೇಕಾದ್ರೆ ಆ್ಯಡ್ ಮಾಡ್ಕೊಬೋದು. ಇಷ್ಟೆಲ್ಲ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಬೇಕು ಅಷ್ಟೇ. ಅದನ್ನ ಏರ್ ಪ್ಯಾಕ್ ಮಾಡಿ ಹಾಕ್ತಿದ್ದೆ. ನಮ್ಮ ಅತ್ತೆಯವ್ರ ಫ್ರೆಂಡ್ ಬಂದು ಕೇಳ್ತಿದ್ರು, ಏನು ಹಂಗೆ ಆಗ್ತಿದ್ಯಾ, ತಲೆ ಎಲ್ಲ ಸಿಕ್ಕಾಗೋದಿಲ್ವಾ ಅಂತಂದ್ಬಿಟ್ಟು. ಟೀ ಹಾಕೋದ್ರಿಂದ ತಲೆಗೆ ಸಿಕ್ಕೇನು ಹಿಡಿಯೋದಿಲ್ವ, ಫುಲ್ಲು ಡ್ರೈ ಮಾಡಬೇಕು ಅಷ್ಟೇ. ಫುಲ್ಲು ಡ್ರೈ ಆಗೋವರೆಗೂ ಬಿಟ್ಬಿಟ್ಟು ಸ್ನಾನ ಮಾಡಬೇಕಾದ್ರೆ ನೀರು ಎಡ್ತಾನೆ ಫುಲ್ ಎಲ್ಲ ಬಿಟ್ಕೊಳ್ಳುತ್ತೆ. ಕ್ಲೀನಾಗಿ ವಾಶ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಬೇಕಾದರೆ ನೀವು ಕೂಡ ಟ್ರೈ ಮಾಡಿ ನೋಡಿ. ಫೈನಲಿ ನಮ್ಮ ಅತ್ತೆಗೆ ಏರ್ ಪ್ಯಾಕೆಲ್ಲ ಹಾಕ್ಬಿಟ್ಟು ಕುಳಿಸಿದ್ರಿ. ಸ್ವಲ್ಪ ಹೊತ್ತು ಕೂತ್ಕೊಂಡಿರಿ ಬಿಸಿಲಲ್ಲಿ ಅಂದ್ಬಿಟ್ಟು. ನೋಡಿ ಫೈನಲಿ ಈ ಥರ ಕಾಣಿಸುತ್ತೆ ನೋಡೋಕೆ ಮಾತ್ರ. ಅವ್ರಿಗೂ ಕೂಡ ತುಂಬ ಲಾಂಗ್ ಇದೆ ಏರು, ಸೇಮ್ ನನ್ನ ಥರನೇ ಇದೆ, ನನಗಿನ್ನ ಚೂರು ಕಮ್ಮಿ ಇದೆ ಅಷ್ಟೇ. ಸರಿ ಅಂದ್ಬಿಟ್ಟು ನಾವು ಕೂಡ ಫಂಕ್ಷನ್ಗೆ ಹೋಗ್ಬೇಕಾಗಿತ್ತಲ್ಲ, ಸೊ ನೈಟ್ ಮೆಹಂದಿ ಹಾಕ್ಕೊತಿದ್ದೀನಿ. ನಾವು ಮಲಗೋದು ಲೇಟ್ ಆಗಿತ್ತು, ಸೊ ನಿದ್ದೆ ಕಣ್ಣಲ್ಲಿ ಹೆಂಗೆ ಹಾಕ್ಕೊಂಡೆ ಅಂತಲೇ ಗೊತ್ತಿಲ್ಲ. ಸೊ ಮಾರ್ನಿಂಗ್ ಇದು ನೋಡಿದಾಗ ಚೆನ್ನಾಗಿ ಬಂದಿತ್ತು. ಸರಿ ಅಂದ್ಬಿಟ್ಟು ಬೆಳಗ್ಗೆ ಈಚೆಗಡೆ ಎಲ್ಲ ಸಾರಿಸಿ ರಂಗೋಲಿ ಎಲ್ಲ ಹಾಕ್ಕೊಂಡು ಫ್ರೆಶ್ ಅಪ್ ಆಗಿ ನಾವು ಕೂಡ ರೆಡಿ ಆಗ್ತಿದ್ವಿ, ನಾನು ಮಕ್ಕಳು ಎಲ್ಲ. ನಾವು ರೆಡಿ ಆಗೋಷ್ಟರಲ್ಲಿ ನಮ್ಮ ಯಜಮಾನ್ರು ಕೂಡ ಹೋಗಿ ಕಾರ್ನ ರೆಡಿ ಮಾಡ್ಕೊಬಂದರು. ಏನಂದರೆ ಎಲ್ಲ ರೆಡಿ ಆಗಿತ್ತು, ಬಟ್ ಲೈಟ್ ಮಾತ್ರ ಸಿಗಲಿಲ್ವಂತೆ. ಸೊ ನಾವು ನಮ್ಮ ಯಜಮಾನ್ರು ಎಲ್ಲ ಕೂಡ ರೆಡಿಯಾಗಿ ಫಂಕ್ಷನ್ಗೆ ಹೋಗ್ತಿದ್ದೀವಿ. ಏನಂದರೆ ರೋಡ್ ಸೈಡಲ್ಲಿ ಕಾರ್ ನಿಲ್ಲಿಸಿರೋದ್ರಿಂದ ಫುಲ್ಲು ಡಸ್ಟ್ ತುಂಬಿಕೊಂಡಿದ್ದೆ ಕಾರೆಲ್ಲ. ಸರಿ ಅಂದ್ಬಿಟ್ಟು ನಾವು ಕೂಡ ಹೊರಟ್ವಿ. ಹೋಗ್ತಾ ಹೊಂದವೆ ಡೀಸೆಲ್ ಹಾಕ್ಸ್ಕೊಂಡು ಆಮೇಲೆ ಹೊರಟ್ವಿ. ನಾವು ಹೋಗೋ ಅಷ್ಟರಲ್ಲಿ ನಮ್ಮೂರವರೆಲ್ಲ ಆಲ್ಮೋಸ್ಟ್ ಎಲ್ಲ ಹೊರಟಿದ್ರು. ನಾವು ಕೂಡ ಹೋದ್ವಿ. ಅಷ್ಟರಲ್ಲಿ ಪಾಪು ಕೂಡ ಮಲಗಿತ್ತು. ಪಾಪು ಎದ್ದಿರಲಿಲ್ಲ. ಸೊ ಅಲ್ಲಿಗೆ ಬಂದಿರೋ ಡ್ರೆಸ್ ಕಲೆಕ್ಷನ್ಸ್ ಎಲ್ಲ ನೋಡ್ತಿದ್ವಿ. ಅಷ್ಟರಲ್ಲಿ ಪಾಪು ಕೂಡ ಎದ್ದೋಳ್ತು. ಪಾಪು ಎದ್ದೋಳ್ತು ಅಂತ ಅಂದ್ಬಿಟ್ಟು ಒಂದೊಂದೇ ಡ್ರೆಸ್ ಓಪನ್ ಮಾಡಿ ತೋರಿಸ್ತಿದ್ರು. ಯಾವ ಬಟ್ಟೆ ಬೇಕು, ಈ ಡ್ರೆಸ್ ಬೇಕಾ, ಈ ಡ್ರೆಸ್ ಬೇಕಾ ಅಂತ. ಯಾವ ಡ್ರೆಸ್ಸು ಬೇಡ ಬೇಡ ಅಂತ ಹೇಳ್ತಿತ್ತು ಪಾಪು. ಆದರೆ ಸರಿ ಅಂದ್ಬಿಟ್ಟು ಈಚೆ ಕಡೆ ಕರ್ಕೊಂಡು ಹೋದ್ವಿ. ಈಚೆ ಕಡೆ ಮಾತಾಡ್ಕೊಂಡಿದ್ದು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಫಂಕ್ಷನ್ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಸಂಜೆ ಆಗಿತ್ತು. ಸೊ ಸಂಜೆಗೆ ಮೊಟ್ಟೆ ಬಿರಿಯಾನಿ ಮಾಡೋಣ ಅಂತೆಲ್ಲ ರೆಡಿ ಮಾಡಿಟ್ಟೆ. ಅಷ್ಟರಲ್ಲಿ ನಮ್ಮ ಯಜಮಾನ್ರು ಬಂದುಬಿಟ್ಟು ನಾನೇ ಮಾಡಿಕೊಡ್ತೀನಿ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಮೊಟ್ಟೆ ಬಿರಿಯಾನಿ ಮಾಡಿಕೊಡ್ತಿದ್ದಾರೆ. ನಮ್ಮ ಯಜಮಾನ್ರು ಏನಾದರೂ ಅಡುಗೆ ಮಾಡಿಕೊಟ್ರೆ ನನಗಂತೂ ತುಂಬಾ ಖುಷಿ ಆಗುತ್ತೆ. ನಿಮಗೂ ಏನಾದರೂ ರೆಸಿಪಿ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆಗಿರ್ತೀನಿ, ಹೋಗಿ ಚೆಕ್ ಮಾಡಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.